ನಿನ್ನೆ ದಿನ ಈ ದೇಶದ ಅತ್ಯುನ್ನತ ನ್ಯಾಯಾಲಯ ಈ ಬರ ಪರಿಹಾರ ಹಣವನ್ನು ತಕ್ಷಣವೇ ಬಿಡುಗಡೆ ಮಾಡಬೇಕು ಅಂತ ಏನು ಆದೇಶ ಮಾಡಿದೆ. ಅದನ್ನು 6 ಕೋಟಿ ಕನ್ನಡಿಗರ ಪರವಾಗಿ ನಾನು ಸ್ವಾಗತ ಬಯಸ್ತೇನೆ. ಹಾಗೂ ವಿಶೇಷವಾಗಿ ಮಂಡ್ಯ ಜಿಲ್ಲೆಯ ಜನತೆ ಪರವಾಗಿ ನಾನು ಸ್ವಾಗತವನ್ನು ಮಾಡ್ತೇನೆ. ಏಕೆಂದರೆ ಕಳೆದ 6 ತಿಂಗಳಿಂದ ಸತತವಾಗಿ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಪಕ್ಷ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು, ಕಂದಾಯ ಸಚಿವರು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಲವಾರು ಬಾರಿ ದೆಹಲಿ ಯಾತ್ರೆಯನ್ನು ಮಾಡಿ ದೆಹಲಿಗೆ ಹೋಗಿ ಮನವಿ ಮಾಡಿದ್ರು. ಆದರೆ ಮನವಿಗೆ ಬಿಜೆಪಿ ಸರ್ಕಾರ ಸ್ಪಂದಿಸ್ತಿಲ್ಲ. ಒಕ್ಕೂಟ ವ್ಯವಸ್ಥೆಯಲ್ಲಿ ಇದೊಂದು ದುರಂತ, ಈ ಥರ ಮಾಡಬಾರ್ದಾಗಿತ್ತು. 27 ಜನ ಸಂಸದರಿದ್ದರೂ ಸದಾ ಅವರು ಈ ಬರ ಪರಿಹಾರ ಹಣವನ್ನು ಬಿಡುಗಡೆ ಮಾಡಿಸೋದಕ್ಕೆ ಪ್ರಯತ್ನ ಮಾಡಲಿಲ್ಲ ಅಂತಕ್ಕಂಥದ್ದು ನಮಗೆ ಬಿಜೆಪಿಯ ಮತ್ತು JDS ಮೈತ್ರಿ ಪಕ್ಷಗಳು ಅದು ಯಾವ ಮುಖ ಹೊತ್ಕೊಂಡು ಮತವನ್ನ ಕೇಳ್ತಾರೆ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ನಾನು ನಿನ್ನೆ ಇದರಲ್ಲಿ ಮಾಧ್ಯಮದಲ್ಲಿ ಮುಖಾಂತರ ನೋಡಿದೆ. ಸನ್ಮಾನ್ಯ ಕುಮಾರಣ್ಣವರು ನಾನು ಮೇಕೆದಾಟು ಯೋಜನೆಯನ್ನ ಮಾಡ್ತೇನೆ ಅಂತಕ್ಕಂಥ ಮಾತನ್ನ ಪೂರ್ಣಗೊಳಿಸ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯ ತೀರ್ಪನ್ನು ಕೊಟ್ಟಿದೆ. ತಮಿಳುನಾಡಿನ ಒಂದು ತಕರಾರು ಅರ್ಜಿ ಮೇರೆಗೆ ಮಾಡತಕ್ಕಂಥ ಆದೇಶದಲ್ಲಿ ತಮಿಳುನಾಡು 177 TMC ನೀರನ್ನು ಹೊರತುಪಡಿಸಿ ಬೇರೆ ಯಾವುದೇ ಕರ್ನಾಟಕ ಸರ್ಕಾರದ ಯೋಜನೆಗಳಿಗೆ ಅಡ್ಡಿಪಡಿಸುವಂತಿಲ್ಲ ಅಂತಕ್ಕಂಥ ಇದನ್ನು ಆದೇಶವನ್ನ ಸರ್ವೋಚ್ಚ ನ್ಯಾಯಾಲಯ ಮಾಡಿದೆ. ಮಾಡಿ 6 ತಿಂಗಳಾಗಿದ್ರು ಸುಧಾ ಮೈತ್ರಿ ಸರ್ಕಾರದ ಮೈತ್ರಿ ಪಕ್ಷಗಳಾದಂಥ ಬಿಜೆಪಿ ಮತ್ತು JDS ಇಬ್ಬರೂ ಸುಧಾ ದೆಹಲಿಯಲ್ಲಿ ಹಲವಾರು ಬಾರಿ ಸಭೆಗಳು ಸೇರಿದ್ದಾರೆ. ಸನ್ಮಾನ್ಯ H. ಡಿ. ದೇವೇಗೌಡರು, ಕುಮಾರಣ್ಣನವರು ಇಬ್ಬರೂ ಕೂಡ ಕೇವಲ 3 B ಫಾರಂಗೋಸ್ಕರ ಹಲವಾರು ಬಾರಿ ದೆಹಲಿಗೆ ಹೋಗಿದ್ದಾರೆ. ಒಂದು ಬಾರಿ ಆದರೂ ನಮ್ಮ ಬರ ಪರಿಹಾರ ಹಣಕ್ಕಾಗಲಿ, GST ಹಣಕ್ಕಾಗಲಿ ಅಥವಾ ನಮ್ಮ ಮೇಕೆದಾಟು ಯೋಜನೆಗಾಗಲಿ ಅನುಮತಿ ಕೊಡಿಸೋದಕ್ಕಾಗಲಿ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣವರು ಅದು ಯಾವ ರೀತಿಯಲ್ಲಿ ಮೇಕೆದಾಟು ಯೋಜನೆಗಳನ್ನ ಮಾಡಿಬಿಡ್ತಾರೆ ಗೊತ್ತಿಲ್ಲ. ಇಷ್ಟಲ್ಲಾಗಲೇ ಅನುಮತಿ ಕೊಡಿಸಿದ್ದಿದ್ರೆ ಕರ್ನಾಟಕ ಸರ್ಕಾರ ಗುದ್ದಲಿ ಪೂಜೆ ಮಾಡಿ ಮೇಕೆದಾಟು ಯೋಜನೆನ ತರ್ತಾ ಇತ್ತು. ಇವರು ಬಂದಿರತಕ್ಕಂಥದ್ದು ಅವರು ಕಳೆದ ಬಾರಿ 8 ವಿಧಾನ ಕ್ಷೇತ್ರದಲ್ಲಿ JDS ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಳ್ಕೊಟ್ರು ನಮ್ಮ ಮಂಡ್ಯ ಲೋಕಸಭಾ ಕ್ಷೇತ್ರದ ಜನ. ಕಾರಣ ಏನಪ್ಪಾ ಅಂದ್ರೆ ಸನ್ಮಾನ್ಯ ಕುಮಾರಣ್ಣವರು ಮುಖ್ಯಮಂತ್ರಿ ಆಗಲಿ, ಈ ಜಿಲ್ಲೆ ಅಭಿವೃದ್ಧಿ ಪಡಿಸಿ, ಕರ್ನಾಟಕ ರಾಜ್ಯವನ್ನು ಅಭಿವೃದ್ಧಿ ಪಡಿಸಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಗೆಲ್ಲಿಸ್ಕೊಳ್ಕೊಟ್ರು. ಆದರೆ ಅವರ ಅವಧಿನಲ್ಲೇ ಮೈಸೂರು ಕಾರ್ಖಾನೆ 4 ವರ್ಷಗಳಿಂದ ಬಾಗಿಲಾಗಿದೆ, ಮುಚ್ಚಿತ್ತು. ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಅದನ್ನ ಮತ್ತೆ ಮರುಚಾಲನೆ ಮಾಡಿ ಕಬ್ಬನ್ನು ಅರಿತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಹೊಸ ಕಾರ್ಖಾನೆಗೆ 500 ಕೋಟಿ ಹಣ ಬಿಡುಗಡೆ ಮಾಡಿದ್ದಾರೆ. ಕೃಷಿ ಯೂನಿವರ್ಸಿಟಿಗೆ ಹಣವನ್ನು ಬಿಡುಗಡೆ ಮಾಡಿಕೊಟ್ಟಿದ್ದಾರೆ. ಇಷ್ಟೆಲ್ಲ ಜನಪರ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇರ್ತಕ್ಕಂಥ ಸರ್ಕಾರ ಬಂದಿದೆ. ಆದರೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಅವರ ಅವಧಿನಲ್ಲಿ 8,000 ಕೋಟಿ ಪ್ಯಾಕೇಜನ್ನ ಮಂಡ್ಯಕ್ಕೆ ವಿಶೇಷ ಅನುದಾನವನ್ನು ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಆದರೆ ಆ 8,000 ಕೋಟಿ ಅವ್ರು ಕೊಟ್ಟಿದ್ದ ನಿಜವಾಗಿದ್ರೆ ಆ ಹಣ ಎಲ್ಲೋಯ್ತು, ಅಥವಾ ಅವ್ರು ಹೇಳಿದ್ದೆ ಸುಳ್ಳೆ, ಅಥವಾ ಅದನ್ನ ಬಿಜೆಪಿ ಸರ್ಕಾರ ವಾಪಸ್ ಕೊಟ್ಕೊಡುತ್ತೆ, ಅಥವಾ ಕುಮಾರಣ್ಣವರೇ ಅವರೇ ಮುಖ್ಯಮಂತ್ರಿ ಆಗಿದ್ದ ಪಡ್ಕೊಂಡಿದ್ರಿ ಅಂತಕ್ಕಂಥದ್ದನ್ನ ಹೇಳಬೇಕು. ಈ ಥರ ಸುಳ್ಳು ಭರವಸೆಗಳಿಂದ ಖಂಡಿತವಾಗಿ ನೀವು ಮತವನ್ನು ಪಡೆಯೋದಕ್ಕೆ ಸಾಧ್ಯವಿಲ್ಲ. ಮತ್ತೆ ಅವ್ರು ಬಂದಿರತಕ್ಕಂಥದ್ದು ಕೇವಲ 3 ಉದ್ದೇಶಗಳಿಗೋಸ್ಕರ ಬಂದಿದ್ದಾರೆ. ಮಂಡ್ಯದಲ್ಲಿ ಅಭ್ಯರ್ಥಿಯಾಗಿದ್ದಾರೆ. ಅವರು ಮೊದಲನೇ ಉದ್ದೇಶ ಸುಮಲತಾ ಮೇಡಮ್ ಅವರಿಗೆ ಟಿಕೆಟ್ ತಪ್ಪಿಸಬೇಕಾಗಿತ್ತು, ಅದಕ್ಕೋಸ್ಕರ ಮೈತ್ರಿ ಮಾಡ್ಕೊಂಡಿದ್ದಾರೆ. 2ನೇ ಉದ್ದೇಶ ಸನ್ಮಾನ್ಯ ಚಲುವರಾಯ ಸ್ವಾಮಿ ಅವರು ಒಕ್ಕಲ ನಾಯಕರಾಗಿ ಎಲ್ಲಿ ಬೆಳೆದು ಬಿಡ್ತಾರೋ, ಎಲ್ಲಿ ಜಿಲ್ಲಾ ನಾಯಕರಾಗಿ ಹೆಸರು ಪಡೆದು ಬಿಡ್ತಾರೋ ಅವರ ನಾಯಕತ್ವವನ್ನು ಕಿತ್ಕೋಬೇಕು ಅಂತೇಳಿ ತಾವು ಬಂದಿದ್ದೀರಿ. ಆದರೆ ನಮ್ಮ ಮಂಡ್ಯ ಜಿಲ್ಲೆಯ ಜನ ಯಾವ ಕಾರಣಕ್ಕೂ ನಮ್ಮ ಹೆಮ್ಮೆಯ ನಾಯಕ ಚಲುವರಾಯ ಸ್ವಾಮಿ ಅವ್ರನ್ನ ತಿಳಿಯೋದಕ್ಕೆ ನಾವು ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಸ್ಪಷ್ಟಪಡುತ್ತೇನೆ. ತಾವು 3ನೇ ಉದ್ದೇಶ ಕೇಂದ್ರದ ಮಂತ್ರಿಯಾಗಿ ಯಾವಾಗಲೂ ಏನಾದ್ರು ಒಂದು ಅಧಿಕಾರ ಪಡ್ಕೋಬೇಕು, ಅಧಿಕಾರ ಪಡ್ಕೊಳ್ಳೋಕ್ಕೋಸ್ಕರ ಪಡ್ಕೊಂಡು ತಮ್ಮ ಕುಟುಂಬಕ್ಕೆ ಅನುಕೂಲ ಮಾಡ್ಕೊಳ್ಬೇಕು ಅಂತಕ್ಕಂಥ 3 ಉದ್ದೇಶ ಇಟ್ಕೊಂಡು ಬಂದಿದ್ರೆ ಹೊರತು ಮಂಡ್ಯ ಜಿಲ್ಲೆ ಅಭಿವೃದ್ಧಿಗೋಸ್ಕರ ಅಂತ ಖಂಡಿತ ಬಂದಿಲ್ಲ. ನಾನು ಸನ್ಮಾನ್ಯ ಅಂಬರೀಷಣ್ಣವರ ಅಭಿಮಾನಿಗಳಲ್ಲಿ ಮತ್ತು ಮಂಡ್ಯ ಜಿಲ್ಲೆಯ ಲೋಕಸಭಾ ವ್ಯಾಪ್ತಿಯ ಎಲ್ಲ ಜನಗಳಿಗೆ ನಾನು ಇದು ಮಾಡ್ತೇನೆ. ಸುಮಲತಾ ಮೇಡಮ್ನ ಇದುವರೆಗೆ ಯಾವುದೇ ಸಭೆ ಸಮಾರಂಭಗಳಿಗೆ ಆಹ್ವಾನ ಮಾಡಿಲ್ಲ, ಅವ್ರಿಗೆ ಗೌರವ ಮಾಡ್ತಾ ಇದ್ರೆ ಅಂತ ಕಂಡು ಬರ್ತಾ ಇದೆ. ಅದರಿಂದ ದಯಮಾಡಿ ಎಲ್ಲರೂ ಕೂಡ ಮಂಡ್ಯ ಜಿಲ್ಲೆಯ ಲೋಕಸಭಾ ವ್ಯಾಪ್ತಿಯ ಎಲ್ಲ ಜನರು ಕೂಡ ಪಕ್ಷಾತೀತವಾಗಿ ಸ್ವಾಭಿಮಾನಿ ಜನತೆ ಸ್ಟಾರ್ ಚಂದ್ರರವರು ವೆಂಕಟರಮಣೇಗೌಡರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಹಾಕೋದ್ರ ಮೂಲಕ ಮಂಡ್ಯದ ಸ್ವಾಭಿಮಾನವನ್ನ ಇಂಡಿಯಾದಲ್ಲಿ ಮತ್ತೊಮ್ಮೆ ಹಿಡಿಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ತೇನೆ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.